ಮಾನ್ಯ ಮೇಯರ್ ಅವರು 15 ದಿವಸದ ಹಿಂದೆ ಈ ಜಿಲ್ಲೆಯ ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿಸಿಕೊಂಡು ಎಲ್ಲ ಮಾಡಿದ್ದಾರೆ ಅಂತ ನಂತರ ನಾನು ತಿಳ್ಕೊಂಡೆ. ಆದ್ರೆ ಆ ಸಭೆಯಲ್ಲಿ ನಿಮ್ಮದು, ಸ್ಪೀಕರ್ ಅವರದು, ಮುಖ್ಯಮಂತ್ರಿಗಳದು ಎಲ್ಲರದ್ದು ಫೋಟೋ ಇತ್ತು. ನಾನು ಅದಕ್ಕೆ ತಂದ್ರೆ ತಿಳ್ಕೊಂಡು ಹೋಗಿದ್ದು. ಆದ್ರೆ ಮೇಯರ್ ಅವರು 15 ದಿವಸ ಮುಂಚೆ ಹೇಳಿದ್ದಾರೆ ಅದನಂತರ ಈ ಸಭೆ ಆ ದಿವಸ ಕಾರ್ಯಕ್ರಮ ಆಗಬಾರ್ದು ಅಂತ ಹೇಳಿ ನೀವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಂತ ಅದು ಕೂಡ ತಿಳ್ಕೊಂಡ ನಂತರ ನೀವು ಸೂಚನೆಯನ್ನು ಅಧಿಕಾರಿಗಳು ಕೊಡುವಾಗ ಒಂದು ನಿಮ್ಮ ಪಿ ಅದನ್ನ ನೆನಪು ಮಾಡಿ ಹೀಗೆ ಆಗ್ತಾ ಇದೆ ಅದು ಅಧಿಕೃತ ಅಂತ ಅವರಾದ್ರೂ ಹೇಳ್ಕೊಡ್ತಾರೆ. ಅಲ್ಲ ಒಂದು ಯಾರು ಕರೆ ಮಾಡಲ್ಲ ಗೊತ್ತಾಗಲ್ಲ ಅಂದ್ರೆ ನನಗೇನು ಗೊತ್ತಾಗ್ತದೆ? ಅದಕ್ಕೆ ನಾನು ನಿಮ್ಮ ಉತ್ತರ ಕೇಳೋದು, ನಾನು ಇಷ್ಟ ಕೇಳೋದು, ನೀವು ಸರ್ಕಾರಿ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮ ಸನ್ಮಿತ್ರ ನಾನು ನನ್ನ ರಕ್ಷಣೆಗೆ ಬರಬೇಕಾದ್ರೆ ನೀವೇ ನನ್ನ ವಿರುದ್ಧ ಮಾತಾಡ್ತೀರಿ. ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ಳಿ. ಯು ಟೇಕ್ ದ ಆಕ್ಷನ್. ಅಧಿಕಾರಿಗಳ ತಗೊಳ್ಳಿ ಆಕ್ಷನ್. ನನಗೆ ರಕ್ಷಣೆ ನೀವು ಮಾಡಬೇಕಿತ್ತು. ನೀವೇ ನೀವು ಮಂತ್ರಿ ಯಾಕೆ ಮಾಡ್ತೀರಿ? ಅವರ ಸಮರ್ಥರಿದ್ದಾರೆ ಅವರ ಸಮರ್ಥರಿದ್ದಾರೆ ಉತ್ತರ ಕೊಡ್ತಾರೆ. ಅವರ ಸಮರ್ಥರಿದ್ದಾರೆ ಮಂತ್ರಿಗಳು. ಬೆಂಗಳೂರಿನಲ್ಲಿ ಮಂತ್ರಿ ರಾಜಕಾರಣ ಮಾಡಿ ಬಂದವರು ಸಮರ್ಥರಿದ್ದಾರೆ. ನೀವೇ ಡಿಪೆಂಡ್ ಮಾಡ್ಕೊಳ್ತೀರಿ. ಉತ್ತರ ಕೊಡ್ತೀರಲ್ಲ. ನೀವು ಹೇಳಿದಿರಲ್ಲ ನಿಲ್ಲಿಸ್ತೀನಿ ಸರ್, ನಾನು ನಿಲ್ಲಿಸ್ತೀನಿ. ನಾನು ಒಂದೇ ಮಿನಿಟ್. ನನಗೆ ಇನ್ನೊಂದು ಏನು ದುಃಖ ಆಯಿತು ಅಂತಂದ್ರೆ, ಈ ಒಂದು ಆರೋಗ್ಯ ಸಚಿವ ಇಡೀ ರಾಜ್ಯದ ಜನರ ಆರೋಗ್ಯದ ಕಾಳಜಿ ಪಡಬೇಕು. ಸರಿ, ಮೇಯರ್ ಅವರು ಒಂದು ಪರಿಶಿಷ್ಟ ಜಾತಿಯವರು ಸಂಬಂಧಪಟ್ಟಂತ ಬಂದವರು ಉದ್ಘಾಟನೆ ಅವರು ಮಾಡಿದ್ದಾರೆ. ನೀವು ನಂತರ ಉದ್ಘಾಟನೆ ಮಾಡಿದ್ರೆ ಅಂತ ಏನು ಬೇಜಾರಿರಲಿಲ್ಲ. ಆ 4 ದಿವಸ ಬಂದ್ ಮಾಡಿಸ್ಕೊಂಡ್ರಿ ನೀವು ಆರೋಗ್ಯ ಸಚಿವರಿಂದ ಗೊತ್ತಿದೆ. ಈಗ ನೀವು ನಿಮ್ಮಿಂದ ನಾನು ನನ್ನದೇನು ತಪ್ಪು ಅಂತ ಹೇಳಿ ನನಗೆ ಆಮಂತ್ರಣ ಪತ್ರಕ್ಕೆ ಬಂದ ನಾನು ಮಾಡಿದ್ದೇನೆ. ಅದಕ್ಕೆ ನೀವು ಒಂದು ಉತ್ತರ ಕೊಡಿ. ಮತ್ತೆ ನೀವು ಮಾಧ್ಯಮದಲ್ಲಿ ಉತ್ತರ ಕೊಡುವುದಕ್ಕೆ ಅದಕ್ಕೆ ನಾನು ಕೊಡ್ತೀನಿ ಅಂತ ಬೇರೆ ವಿಷಯ. ಅದು ನೀವು ಕೊಡಿ, ನಾನು ಕೊಡ್ತೇನೆ. ಮಾಧ್ಯಮದಲ್ಲಿ ಕೊಡ್ಬೋದಿತ್ತು. ನೀವು ಸಭೆಯ ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ಕೊಡುವಂತ ವ್ಯಕ್ತಿಯ ಬಗ್ಗೆ ನೀವು ಅದೇ ಸಭೆಯಲ್ಲಿ ಒಂದು ಮಾತಾಡಬಾರ್ದು. ಈಗ ಕಮಿಷನರ್ ಅವ್ರು ಹೇಳ್ತಾರೆ ಆಮಂತ್ರಣ ಅಂತ. ಈಗ ಅಲ್ಲಿ ಪಶುಸಂಗೋಪನೆ, ಇನ್ನೊಂದು ಮಹಾನಗರ ಪಾಲಿಕೆ, ಇನ್ನೊಂದು ನಗರಾಭಿವೃದ್ಧಿ ಇಲಾಖೆ, 3 ಇಲಾಖೆಗಳಿತ್ತು. ಆಮಂತ್ರಣ ಯಾರು ಪೆಟ್ ಮಾಡಿದ್ರು ಅಲ್ವಾ? ನೀವು ನಮ್ಗೆ ಹೇಳಿದಾಗ ಈ ಥರ ಪ್ರೋಗ್ರಾಮ್ ಅನ್ನು ಮಾಡಕ್ಕೆ ಹೇಳಿದ್ರೆ ನಾನು ಈ ಪ್ರೋಗ್ರಾಮ್ ನಾನು ಇರೋದೆಲ್ಲ ಮಾಡೋದು ಬೇಡ ಅಂತ ನಾನು ಹೇಳಿದೆ. ಅದನ್ನು ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಲ್ಲ? ಅಧಿಕೃತವಾಗಿ ತಾವು ಯಾವ ದಿನಾಂಕನ ನಿಗದಿಪಡಿಸಿದ್ರಿ ಆ ದಿನಾಂಕದ ತಾವು ಏನು ಸಮಯ ಹೇಳಿದ್ರೆ ಅದೇ ಸಮಯಕ್ಕೆ ನಾನು ಇನ್ವಿಟೇಷನ್ ಮಾಡಿಸಿದ್ದು ಅಧಿಕೃತವಾಗಿ ಎಲ್ಲ ಕಚೇರಿಗಳಿಗೆ ನಾನು ಜಾರಿ ಮಾಡ್ತೀನಿ ಸರ್. ಆಮೇಲೆ ಆ ದಿನ ಮಧ್ಯಾಹ್ನ ಜಾರಿ ಆದ ನಂತರ ಶಾಸಕರಿಗೆ ನಾನು ಸ್ವತಃ ಮೊಬೈಲ್ನಲ್ಲಿ ಕರೆ ಮಾಡಿಬಿಟ್ಟು ಅವ್ರ ಮನೇಲಿ ಇರ್ತಿದ್ರು ಸರ್. ಆಫೀಸಿಗೆ ಬಂದಿರಲಿಲ್ಲ. ಆದ್ದರಿಂದ ಅವರ ಪಿ ಎ ಅವರ ಕೊಟ್ಟು ನಾನು ಸ್ವೀಕರಿಸಿ ಪಡ್ಕೊಂಡಿರ್ತೇನೆ ಸರ್. ನನ್ನಿಂದ ಯಾವುದೇ ಲೋಪ ಆಗಿಲ್ಲ. ಇಲ್ಲ ಬಟ್ ಇನ್ನೊಂದು ಕಾರ್ಡ್ ಪ್ರಿಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮಿಂದ ನನಗಂತೂ ಯಾರು ಕೂಡ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದು. ಒಂದು ನಿಮಿಷ, ನೀವು ಹೇಳಿದ್ರಲ್ಲ, ನೀವು ಕೇಳಿ ಸ್ವಲ್ಪ. ನನಗಂತೂ ಯಾರು ಕೂಡ ಇದು 3 ಕಟ್ಟಡಗಳು ಉದ್ಘಾಟನೆ, 3 ಕಟ್ಟಡ ಉದ್ಘಾಟನೆ ಅಂತ ಹೇಳಿದ್ಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಸರ್ ಈ ಥರ ಡೇಟ್ ಕೊಡಿ, ಒಂದು ಪ್ರೋಗ್ರಾಮ್ ಮಾಡಬೇಕು, ಈ ಥರ 3 ಬಿಲ್ಡಿಂಗ್ಗಳಿದೆ, ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಯಾರು ಕೂಡ ಬಂದು ನನಗೆ ಕೇಳಿಲ್ಲ, ನನಗೆ ಡೇಟ್ ತಗೊಳ್ಳಿಲ್ಲ. ನನ್ನ ಹತ್ರ ಯಾರೋ ಮಾತಾಡಿಲ್ಲ. ಮತ್ತೆ ಇದನ್ನೆಲ್ಲ ಫಿಕ್ಸ್ ಮಾಡೋರು ಯಾರು? ಮತ್ತೆ ನಿಮಿಷ ಫಿಕ್ಸ್ ಇದ್ರ ಹಿಂದೆ ಯಾರೋ ಇರ್ಬೇಕು ತಾನೆ. ಸುಮ್ಮನೆ ಯಾರೋ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ಯಾರೋ ಕಾರ್ಡ್ ಪ್ರಿಂಟ್ ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ಯಾರೋ ವೇದಿಕೆ ಸೃಷ್ಟಿ ಮಾಡೋದಿಲ್ಲ, ದುಡ್ಡು ಖರ್ಚು ಮಾಡೋದಿಲ್ಲ, ಸ್ಟೇಜ್ ಹಾಕೊಳ್ಳೋದಿಲ್ಲ. ಯಾರೋ ಬೇಕಾದ್ರೆ ಕಮಿಷನರ್ ಅವರು ನನಗಿನ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಇನ್ನೊಂದು ನಗರಾಭಿವೃದ್ಧಿ ಸ್ಮಾರ್ಟ್ ಸಿಟಿ ಯಾರಿದ್ದಾರಪ್ಪ? ಸ್ಮಾರ್ಟ್ ಸಿಟಿ ಯಾರಪ್ಪ? ನೀವೇ ಕಾರ್ಡ್ ಪ್ರಿಂಟ್ ಮಾಡಿದ್ರ? ಮತ್ತೆ ನೀವೇನಾದ್ರು ಆ ಫಂಕ್ಷನ್ ನನ್ನನ್ನು ಕರೆದ್ರ? ನೋಡಿ ಕೇಳ್ಕೊಡಿ. ಸ್ಮಾರ್ಟ್ ಸಿಟಿ ಅವರಿಗೆ ಇನ್ಫಾರ್ಮೇಶನ್ ಇಲ್ಲ, ಕಾರ್ಪೊರೇಷನ್ ಕಮಿಷನರ್ಗೆ ಇನ್ಫಾರ್ಮೇಶನ್ ಇಲ್ಲ. ಮತ್ತೆ ಇದನ್ನ ಆಗಬೇಕಾದ್ರೆ ಇದು ಒಂದು ಪವಾಡದ ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೇನೆ ಆರ್ಗನೈಸ್ ಆಗಿ ನಿಮಗೆ ಮಾತ್ರ ಇನ್ವಿಟೇಷನ್ ಬಂದಿದೆ ಹೊರತು ನನಗಂತೂ ಇನ್ವಿಟೇಷನ್ ಇಲ್ಲ. ಸೊ ಅಷ್ಟೇ ಬೇಡ. ಸೊ ಇಲ್ಲಿಗೆ ಇದರಿಂದ ಯಾರು ಅವಶ್ಯಕತೆ ಇಲ್ಲ ಸರ್. ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ಅಲ್ಲ ನೀವು ಹಾಗೆ
ಇಟ್ಕೊಳ್ಳಿ ಸಾಕು ಅಂತ ಹೇಳಲಿಕ್ಕೆ ಈ ಸದಸ್ಯ ನಾನು. ಮತ್ತೆ ನೀವು ನಾನು ಈ ಸದಸ್ಯ, ಈ ಸಭೆಯ ಸದಸ್ಯ ನಾನು ಅಲ್ಲ ಅಂತ ಹೇಳಿ ರಜೆ ಹೋಗ್ತೀನಿ.